ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಿಹಿಯಾದ ಜಾಮೂನ್ ಮಾಡಲಿಕ್ಕೆ ಹೊರಟಿದ್ದೀನಿ. 2 ಕಪ್ ನೀರಿಗೆ 2 ಕಪ್ ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಸಕ್ಕರೆ ಪೂರ್ತಿಯಾಗಿ ಕರಗಲಿ. ಜಾಮೂನ್ ಮಿಕ್ಸನ್ನು ರೆಡಿ ಮಾಡ್ಕೊಳ್ಳೋಣ. ನಾವು ಅಷ್ಟರಲ್ಲಿ ಇದು ಕರಗ್ತಾ ಇರಲಿ, ಅಷ್ಟರಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋಣ. MTR ಗುಲಾಬ್ ಜಾಮೂನ್ನ ಬಳಸ್ತಾ ಇದ್ದೀನಿ ನಾನು ಜಾಮೂನ್ ಮಾಡೋಕ್ಕೆ. ನೋಡ್ಬೋದು, ನಾನು ಮಿಕ್ಸ್ ಮಾಡಲಿಕ್ಕೆ ಹಾಲನ್ನೇ ಬಳಸೋದು, ನೀರನ್ನು ಅಷ್ಟು ನಾನು ಉಪಯೋಗಿಸೋದಿಲ್ಲ. ಬೇಕಾದವರು ನೀರನ್ನು ಕೂಡ ಉಪಯೋಗಿಸ್ಕೊತಾರೆ. ನಮ್ಮನೇಲಿ ನಾವು ಹಾಲನ್ನೇ ಉಪಯೋಗಿಸೋದು. ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ, ಮೃದುವಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ ಅಂತ. ಇನ್ನೊಂದು ವಿಷಯ ಏನು ಅಂದರೆ, ನಾನು ಫಸ್ಟ್ ಟೈಮ್ ಜಾಮೂನ್ ಮಾಡ್ತಾ ಇರೋದು. ನಾನು ಸಾಮಾನ್ಯವಾಗಿ ಅಡುಗೆ ಮನೆಗೆ ಬರೋದಿಲ್ಲ. ನಾನು ಕೂಡ ಹೊಸಬ್ಳು ಅಡುಗೆ ಮನೆಗೆ. ಹೊಸದಾಗಿ ಕಲಿತಾ ಇದ್ದೀನಿ. ಹಾಗೆ ನಾನು ಕಲಿತಾ ಇರೋದನ್ನು ನಿಮಗೂ ತೋರಿಸ್ತಾ ಇದ್ದೀನಿ. ಬಟ್ ನಾನು ಮಾಡೋ ಪ್ರತಿಯೊಂದು ಅಡುಗೆನೂ ಕೂಡ ತುಂಬ ರುಚಿಯಾಗಿ ಬರ್ತಿದೆ. ತುಂಬ ಟ್ರೈ ಮಾಡ್ತಿದ್ದೆ ಮನೇಲಿ ಒಂದೊಂದೇ. ಸೊ ಯಾಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು, ಎಲ್ಲರ ಥರ ವೀಡಿಯೋಸ್ ಮಾಡಿ ಹಾಕಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಅದು ತುಂಬ ಅಂಟಂಗೆ ಬಂದ್ಬಿಡ್ತು. ಸೊ ನೋಡಿ, ಸಕ್ಕರೆಗೆ ಇನ್ನೂ ಕಾಯ್ತಾನೇ ಇದೆ, ಅಂಟಿಸ್ತಾ ಇದೆ ಕೈಗೆಲ್ಲ. ನೋಡೋಣ ಉಂಡೆ ಹೇಗೆ ಬರುತ್ತೆ ಅಂತ ಹೇಳಿ. ಮೂರು ಏಲಕ್ಕಿ ತೊಗೊಂಡಿದ್ದೀನಿ, ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ 3 ಏಲಕ್ಕಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಸಕ್ಕರೆ ಪಾಕ ಇಟ್ಟಿದ್ದೀನಿ, ಈ ಕಡೆ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ತುಪ್ಪ ತೊಗೊಂಡಿದ್ದೀನಿ ಉಂಡೆ ಕಟ್ಟಲಿಕ್ಕೆ. ಉಂಡೆ ಕಟ್ತಾಯಿದ್ದೀನಿ. ನಾನೇ ಮಾಡ್ತಿರೋದ್ರಿಂದ, ನಾನೇ ಕಲಿತಿರೋದ್ರಿಂದ ಯಾರ ಹೆಲ್ಪು ತೊಗೊತಾ ಇಲ್ಲ. ಅಮ್ಮ ಮಾಡ್ತಾರೆ ಹೆಲ್ಪು, ಬಟ್ ಅವ್ರ ಕೈಲಿ ಮಾಡಿಸ್ಕೊಳ್ಳಲ್ಲ. ನಾನೇ ಮಾಡಬೇಕು ಪೂರ್ತಿ ಅಂತ ಹೇಳಿ ನಾನೇ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ ನೋಡೋಣ. ಕೆಲವೊಂದು ಉಂಡೆ ಬಿರುಕೇನಾದರೂ ಬಂದರೆ ಒಡೆದಾಗುತ್ತಂತೆ. ನೋಡೋಣ, ನಂದೇನಿಲ್ಲ, ಚೆನ್ನಾಗಿ ಸಾಫ್ಟಾಗಿ ಬರ್ತಾಯಿದೆ. ಸ್ವಲ್ಪ ಉಂಡೆ ಕಟ್ಟಾಗಿದೆ, ಕರಿಯೋಣ, ನೋಡೋಣ ಹೇಗೆ ಬರುತ್ತೆ ಅಂತ. ಸ್ವಲ್ಪ ದಪ್ಪಕ್ಕೇ ಕಟ್ಟಿದ್ದೀನಿ ಉಂಡೆ. ಎಣ್ಣೆ ಬಿಸಿಯಾಗಿದೆ, ಒಂದು ಉಂಡೆ ಹಾಕಿ ನೋಡೋಣ. ಆ ಥರ ಗುಳ್ಳೆ ಬರ್ತಾ ಇದೆ ಅಂದರೆ ಎಣ್ಣೆ ಕಾದಿದೆ ಅಂತ. ಮೀಡಿಯಮಲ್ಲಿ ಇಟ್ಕೊತಾ ಇದ್ದೀನಿ. ಜಾಸ್ತಿ ಉರಿ ಆದರೂ ಕೂಡ ಸೀದೋಗುತ್ತೆ. 2 ಕಡೆನೂ ಮಾಡಬೇಕಲ್ವಾ, ಸೊ ನೋಡ್ಬೋದು ನೀವೇ. ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ, ಬೇಗ ಆಗಲಿ. ಬಿಸಿ ಬಿಸಿ ಜಾಮೂನ್ ತಿನ್ನೋಣ. ಯಾರೂ ಇಲ್ಲ, ಒಬ್ಬಳೇ ತಿನ್ನಬೇಕು. ಬರ್ತಾರೆ ಎಲ್ಲ, ಸಂಜೆ ಬರ್ತಾರೆ. ನೋಡಿ, ಸ್ವಲ್ಪ ಬಿಡಿದಕ್ಕೇ ಕಚ್ಕೊಳಗ ಕೈ ಆಡಿಸ್ತಾ ಇರಬೇಕು. ಒಬ್ಬರು ನೀಟಾಗಿ ಬೇಯುತ್ತವಾಗ ಕೈ ಆಡಿಸ್ತಾನೇ ಇರಬೇಕು.
ಇನ್ನು ಬೇಯ್ತಾನೆ ಇದೆ, ಕೈ ಆಡಿಸ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಟೇಸ್ಟು. ಸಕ್ಕರೆ ಪಾಕ ಈ ಕಡೆ ರೆಡಿ ಆಗ್ತಾ ಇದೆ. ನೋಡ್ಬೋದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ, ಎಲ್ಲ ನೀಟಾಗಿ ಬಂದಿದೆ, ಯಾವುದೂ ಇಟ್ಟಿಲ್ಲ ಅಂದರೆ ಹೊಡ್ಕೊಂಡಿಲ್ಲ, ಚೆನ್ನಾಗಿ ಉಂಡೆ ಬಂದಿದೆ, ಜಾಮೂನ್ ಆಕಾರನೇ ಬಂದಿದೆ. ನೋಡ್ಬೋದು ಎಲ್ಲ ಕರೆದು ಇಟ್ಟಿದ್ದೀನಿ, ಕರೆದಾಯಿತು ಆಲ್ಮೋಸ್ಟ್ ಎಲ್ಲ. ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಕುದೀಲಿ, ಪಾಕ ನೀಟಾಗಿ ಬಂದಿರಲಿಲ್ಲ, ಸೊ ಇನ್ನೊಂದು ಸ್ವಲ್ಪ ಕುದಿಸ್ತಾ ಇದೆ. ಪಾಕ ರೆಡಿಯಾಗಿದೆ ನೋಡಿ, ಹಾಕ್ತಾಯಿದ್ದೀನಿ ಜಾಮೂನು ಒಂದೊಂದೇ. ಅಷ್ಟೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಫಸ್ಟ್ ಟೈಮ್ ಮಾಡಿದ್ರೂ ಶೇಪೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆಗಿದರೆ ನೀವು ಕೂಡ ಟ್ರೈ ಮಾಡಿ ಮನೇಲಿ. ಜಾಮೂನ್ ಬರದೇ ಇರೋರು ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ, ಬಿಕಾಸ್ ಅಲ್ಲೇ ಡಿಸ್ಕ್ರಿಪ್ಷನಲ್ಲೇ ಇರುತ್ತಲ್ಲ. ಅಂದರೆ ನಾನು ಫಸ್ಟು ಸ್ವೀಟ್ ಮಾಡಿ ಹಾಕೋಣ ಅಂತ ಸ್ವೀಟ್ ಮಾಡಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.